ಸ್ವಲ್ಪ ಲೇಟ್ ಆಯ್ತಣ್ಣ. ಅಣ್ಣ ದಿನಾಲು ಈತ ಹೇಳೋದೆಲ್ಲ ಬರೀ ಸುಳ್ಳು. ಈತನ ಮಾತು ಕೇಳ್ತಾ ನೀ ಹೊರಟ್ರೆ ಮುಂದೊಂದು ದಿನ ಕೋರ್ಟು ಕಚೇರಿ ಅಂತ ಹೋಗುವ ಸಮಯ ಇನ್ನೂ ಉಳಿದಿಲ್ಲ. ಅಂದರೆ ಏನು ಶಶಿಧರ ನಿನ್ನ ಮಾತಿನ ಅರ್ಥ? ಹೌದಣ್ಣ, ಇಡೀ ಸುತ್ತ 10 ಹಳ್ಳಿ ಜನ ಸುಮ್ಮನಿರುವಾಗ ಈತನೊಬ್ಬನೇ ಆ MLA ವೀರಣ್ಣಗೌಡರ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣು ಕೊಡುವುದಿಲ್ಲ ಅಂತ ಹೇಳಿ ಸವಾಲು ಹಾಕಿ ತಾಕತ್ತಿದ್ರೆ ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳಿ ಬಂದಿದ್ದಾನಂತೆ. ಇವನಿಗೆ ಹೇಗೆ ಬೇಕಣ್ಣ ರೈತ ಚಳವಳಿಯ ಹೋರಾಟ? ಇದು ರೈತರ ಚಳವಳಿಯ ಹೋರಾಟ ಅಲ್ಲ ತಮ್ಮ, ನಮ್ಮಂತ ಕುರಿದನಗಳ ಮೇಸುವರ ಜನರ ಹೋರಾಟ. ಆ ರೈತರ ಭೂಮಿಯನ್ನು ಒತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲ ತುಂಬಿ ಕೊಡೋ ಇದನ್ನು ಬಿಟ್ಟು ಬೇರೆ ಕಡೆ ಗ್ರಾಮ ಭೂಮಿ ನೋಡಿಕೊಳ್ಳಿ ಎಂದರೆ ಇದು ತಪ್ಪೆ? ಹೌದು, ನನ್ನ ದೃಷ್ಟಿಯಲ್ಲಿ ಅದು ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ. ಆ ರೈತ ಕುಟುಂಬಗಳಿಗೆ ಒಬ್ಬ ನೌಕರಿ ಆಗುತ್ತಾನೆ. ಅದರ ಚಿಂತೆ ಇವನಿಗೆ ಕಣ. ಕುರಿ ಕಾಯದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸುವ ಗೋಮಳ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರಿ ಹತ್ತಿತು. ಅದನ್ನು ಕೇಳ್ತಾ ನೀ ಸುಮ್ಮನೆ ನಿಂತಿರುವೆ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು, ಇಲ್ಲ ಅಂದ್ರೆ ಏನು ಮಾತಾಡ್ತೇನೆ? ಬೇಕು ಇನ್ನವರ ಮಾತು ಕೇಳಿ ನಾನೇನು ಇದ್ದು ಕುರಿ ಮಾರಬೇಕಾ? ಎಲ್ಲ ಹಾಡಿಯಾಗಿ ಕಾಲು ಹಿಡಿದು ಕ್ಷಮೆ ಕೇಳಬೇಕಾ? ಹೌದು, ಈ 2ರಲ್ಲಿ ಒಂದು ಆಗ್ಲೇಬೇಕು. ಸಚಿವರ ನೀನು ಸರಿಯಾಗಿ ಮಾತನಾಡು. MLA ಆದರೇನೋ ಮಂತ್ರಿ ಆದರೇನೋ ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ಸಾಹೇಬನಾಗಲಿ ಅಂತ ಶಾಲೆ ಕಲಿಸಿದರೆ ನನಗೆ ಬುದ್ಧಿವಾದ ಹೇಳುವುದಕ್ಕೆ ಬರ್ತಾ ಇದೆಯಾ? ಏನಲ್ಲದೆ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ರೆ ಆ ವೀರ ಸಿಂಧೂರ ಲಕ್ಷ್ಮಣ ಆ ಗೌಡನ ರುಂಡ ತೆಗೆದಂಗ ರುಂಡ ತೆಗೆದು ಬಿಡ್ತಿದ್ದೆ. ಹನುಮಣ್ಣನ ಎದುರಿಗೆ ಈ ನಿನ್ನ ಮಾತೆ? ವೀರ, ಈಗ ನಡೆ, ನೀನು ಒಳಗೆ ನಡೆ. ಕರೆದುಕೊಂಡ ನಡೆಯುವನಿಗೆ ಒಳಗೆ. ಯಾಕಣ ನೀನು ಕೂಡ MLAಗೆ ಹೆದರಿ ಕೇಳಿಯಾಗಿ ನಡೆಯಂತೀಯಾ? ಈ ಜಗತ್ತಿನ ರೈತನು ಅವನಿಗೆ ತೆರೆ ಬಾಗುವಂತೀಯಾ? ವೀರು, ಇದು ನನ್ನ ಆಜ್ಞೆ. ಒಳಗೆ ನಡೆ ಅಂದೆ ಅಷ್ಟೇ. ಸರಿ, ಬಾತಿಗೆ ಮುಂದೇನಾಗತ್ತೆ ನೋಡೋಣ. ಅಣ್ಣ,
ಕೊಟ್ಟರು. ನಿನಗೇನು ಗೊತ್ತಿದೆ ಅವನ ಚರಿತ್ರೆ? ಇದನ್ನೆಲ್ಲ ನಿನಗೆ ಆ MLA ಈರನಗೌಡನೇ ಹೇಳಿರಬೇಕಲ್ಲವೇ? ಹೌದು, ಅವರೇ ಹೇಳಿತು. ಏನು ಇವಾಗ? ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನಿನ್ನ ಮನೆ ಮುರಿದುಕೊಳ್ಳಲು ಬಯಸುತ್ತೀಯ? ಆ ಗೌಡ ಮಾಡುವ ಕೆಲಸವೇ ನಿನಗೆ ಸರಿಯೇ? ಹೇಳು ಶಶಿಧರ, ಹೇಳು. ಧರ್ಮರಾಜನಾದ ನನ್ನ ಧರ್ಮದ ನುಡಿಯನ್ನು ನೀ ಕೇಳದ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೇ ನಾಶ ಮಾಡುತ್ತದೆ. ಹುಷಾರ್. ಅಣ್ಣ, ನೀವು ಕೂಡ ವೀರ ಮಾತನ್ನೇ ಆಡಿದರೆ ನಾನು ಅದನ್ನು ಎದುರಿಸಲು ಸದಾ ಸಿದ್ಧನಾಗಿದ್ದೇನೆ. ನನಗೆ ಆ ಗೌಡ್ರ ಮಾತೆ ವೇದವಾಕ್ಯ. ಬರುತ್ತೇನೆ. ಶಶಿಧರ, ಅಯ್ಯೋ ಶಿವ ಶಿವ, ನನ್ನ ತಮ್ಮ ಶಾಲೆ ಕಲಿತು ಸಾಹೇಬನಾಗಲೆಂದು ನಾ ಬಯಸಿದರೆ ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನು ಮಾತನಾಡುತ್ತಾನಲ್ಲಪ್ಪ ನನ್ನ ತಮ್ಮ. ಇದೇ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ತುಂಬಿದ ವಿಷಯದ ಬೀಜ ಮುಂದೊಂದು ದಿನ ಮೊಳಕೆ ಹೊಡೆದು ಮರವಾಗೇ ಬಿಡುತ್ತದೆ. ನಾನು ಏನು ಮಾಡಲಿ ದೇವರೇ, ನಾನೇನು ಮಾಡಲಿ? ಚತುರಂಗದಾಟದಲ್ಲಿ ಅವರ ಮರಣ ಮೃದಂಗ ಬಾರಿಸಬೇಕಾದರೆ ನಾನು ಆ ಶಶಿಗೆ ಊದಿದ ರಣ ಕಹಳೆಯೇ ಶಬ್ದ. ಆ ವೀರ ಧರ್ಮರೇಂದು ಗೊತ್ತು, ಸದದು ನಿಲ್ಲಲೇಬೇಕು. ಅಂದಾದ ಸಫಲವಾಗುತ್ತದೆ ಈ ಮನೋಹರ ಅಕ್ಷರದ ಬಯಕೆ. ಇದೇ ಬಯಕೆಯಲ್ಲಿ 18ರ ಹಸುಳಿಯಾಗಿ ನನ್ನ ಕೈಯಿಂದ ನುಸುಳಿ ಬದುಕುತ್ತಿರುವ ಆ ಲಕ್ಷ್ಮಿಯನ್ನು ನನ್ನ ಕೈಗತ್ತಿಕೊಂಡು ಕುಸುಮ ಕೋಮಲಾಂಗದ ಅವಳಂಗ ಸುಖ ಆ ನಂತರ ಅವರಿವರ ಬಾಳಿಗೆ ಕತ್ತಲೆ ಕವಿದು
ತ್ರಿವಿಕ್ರಮನಾಗಿ ಮೆರೆಯದಿದ್ದರೆ मेरा नाम मनोहर मनोहर ನಮ್ ಶಕ್ತಿ ಗ್ಯಾರಂಟಿ ಯೋಜನೆ ಬಸ್ಸಿನ ಗದ್ಲ ಇವತ್ತು ಕೊಪ್ಪಳದಾಗ ಕೆಲಸ ಅಂತ ಹೇಳಿ ಹೋಗಿದ್ನಪ್ಪ. ಕೊಪ್ಪಳಿಂದ ಕನಕಾಪುರ ಬರೋದ್ರೊಳಗ ನನ್ನ ಸೀಟಿ ಹೋಗಾಕಿ ನನ್ನ ಪಾಟಿ ಪಾಟಿ ಕಡೆ ತಿರ್ಸಾಬಿಟ್ಲು ಹೋಗರಯ್ಯ. ಇರ್ಲಿ ಇವತ್ತು ನಮ್ಮ ಕೆಲಸ ನಾವು ಮಾಡ್ಕೊಂಡು ಒಂದು ಚಂದನ ಹುಡುಗಿ ಇದಾಗಲ್ದಾಗ ಕೈ ಹಿಡ್ದ ಲಗ್ನ ಆಗಿ ನಾವು ಮಾವನ ವಿಘ್ನ ತಪ್ಪಿಸ್ಕೊಂಡು ಚಂದ ಸಂಸಾರ ಮಾಡ್ಬೇಕಂದ್ರೆ ಒಂದು ಚಂದನ ಹುಡುಗಿ ಸಿಗೋಲ್ದ ನಮ್ಮ ಪಾಲಿಗೆ ಎಲ್ಲ ನನ್ನ ಚಂದನ ಗೊಂಬೆ. ರಾಮನ ಮಗಳಾಗ ನಿನ್ನ ನೆನಪ ಬರ್ತೈತಿ
ಬರ್ತಾಳ ನನ್ನ ಹುಡುಗಿ ಹೋಗ್ಬಿಟ್ಟನ ಹುಡುಗ ಹೋಗ್ಬಿಟ್ಟನ ಹೋಗ್ಬಿಟ್ಟನ ನಂದು ಬಿಟ್ಟನ ನಮ್ಮ ನಕ್ಕ ಮಗ ನಮ್ಮ ನಕ್ಕ ಹುಡುಗ ನಮ್ಮ ನಕ್ಕ ಹುಡುಗ ಕಾಡ ಬಿಟ್ಟಿಯಾರ ಬಿಟ್ಟನ ನಕ್ಕ ಹುಡುಗ ಕಾಡ ಬಿಟ್ಟಿಯಾರ ಬಿಟ್ಟನ ಹೋಗ್ಬಿಟ್ಟನ ನಂದು ಬಿಟ್ಟನ ಹೋಗ್ಬಿಟ್ಟನ ನಂದು ಬಿಟ್ಟನ ನಮ್ಮ ನಕ್ಕ ಮಗ ನಮ್ಮ ನಕ್ಕ ಹುಡುಗ ನಮ್ಮ ನಕ್ಕ ಹುಡುಗ ಕಾಡ ಬಿಟ್ಟಿಯಾರ ಬಿಟ್ಟನ ಏನ್ಪ ಸ್ವಲ್ಪ ಏನ್ರಿ ಸ್ವಲ್ಪ ದಾರಿ ಬಿಡ್ತೀರೇನ್ರಿ ಅಂತ ಅವಸರ ಕೆಲಸ ಐತ್ ನಂದೀಗ ಬಿಡ್ತೀವಿ ಬರ್ರಿ ಬಯ್ಯಾರ ನಿಮ್ಮದು ಅವಸರ ಅರಾದ ನಿಮ್ಮ ಅವಸರ ನಿಮ್ದು ಅವಸರ ಐತೆ ಅನ್ನೋದು ಗೊತ್ತಾಗೆ ಹಿಂದ್ ದಾರಿ ಬಿಟ್ಟು ಮುಂದ್ ನಿಂತೀವಿ ಬರ್ರಿ ದೋಸ್ತ ನನಗ್ ಗಂಡಸರು ಹಿಂದ್ ಹೋಗೋ ರೂಢಿ ಇಲ್ಲ ಮುಂದ್ ಹೋಗೋ ರೂಢಿ ಐತ್ ನನಗೆ ಹೌದ್ರಾ ಹಾ ನಮಗೂ ಹೆಣ್ಮಕ್ಳು ಹಿಂದ್ ಹಾಯೋ ಅಭ್ಯಾಸ ಇಲ್ರಿ ಏನಿದ್ರು ಮುಂದ್ ಹಾಯ್ದ ಅಭ್ಯಾಸ ಹೌದು ಇಷ್ಟು ನಡಕಿಲ್ಲ ಮಾತಾಡ್ಬೇಕಾದ್ರೆ ಯಾ ಶುಭಧರ್ಮ ಇದ್ವೇನಿನ ಬೆನ್ನ ಐತಲ್ಲಿ ನಕ್ರು ಐತ್ ಬೇ ಬರ್ಕೊ ಬರ್ಕೊ ಕೊನ್ಯಾಗ ಬರೋದೈತಿ ಇಲ್ಲ ಬರೋದಿಲ್ಲ ಕೊನ್ಯಾಗ ಬರೋದೈತಿ ನಾ ಇನ್ನೂವರೆಗೆ ಅದನ್ನ ನೋಡೇ ಇಲ್ಲ ತೋರಿಸಿ ಎಲ್ಲಿ ಐತದು ಇಲ್ಲೆಲ್ಲಿ ತೋರ್ಸಂಗ ಆಗಲ್ಲ ಅದ ಒಳಗ್ ಬರ್ಬೇಕು ಅದಕ್ಕೆ ಒಳಗ ಇಟ್ಕೊಂಡು ಬೂಸ್ ಹೆಂಗಿದ್ದ ಮಗನ ತೋರ್ಸರಿಗೆ ತಳಿ ಏನಾರ ಆಗ್ಲಿ ಆಮೇಲೆ ನೋಡೋಣ ಹೌದಲ್ಲ ಅದು ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿ ರೀ ಹೇಳ ಹುಬ್ಬಳ್ಳ್ಯಾಗ ಹುಲಿ ಅನಿಸ್ಕೊಂಡು ಬೆಂಗಳೂರಾಗ ದೊರೆ ಅನಿಸ್ಕೊಂಡು ಮಂಗಳೂರಾಗ ಸಾವುಕಾರ ಅನಿಸ್ಕೊಂಡು ಅಷ್ಟೆಲ್ಲ ಸುರಪುರದಾಗ ನರಿ ಅನಿಸ್ಕೊಂಡು ಊರೆಲ್ಲ ಬೆರೆದು ಬಂದು ಹಿರೇಗೌಡ್ರ ಮನೆ ಕಾರ್ಬನಿಗೆ ಕೆಲಸ ಮಾಡಕತ್ತಲ್ಲ ಸೀತಾಪತಿ ಮಗಳು ರತ್ನ ರತ್ನ ನೀನೇನ್ ನಮ್ ಲಗಡೋ ಶೇವ್ ರತ್ನ ಏನ್ ಲಗಡೋ ನಾಗು ರತ್ನ ಇಲ್ಲ ನಮ್ಮ ತಾವು ಬಿಯ ರತ್ನ ದೋಸ್ತ ರತ್ನ ಅನ್ನೋ ಹೆಸರು ಎದಕ್ಕರ ಹಚ್ಚಿ ಬಿಡಿ ಎಲ್ಲದಕ್ಕೂ ಚಂದ ಓಲ್ ಬಿಡು ಮತ್ತೆ ನಿಮ್ಮ ಹೆಸರೇನು ನನ್ನ ಹೆಸರು ಕೇಳ್ತೀಯನೆ ಚಿನ್ನ ಕರ್ಣ ಭೀಷ್ಮರಿಗೆ ವಿದ್ಯೆ ಕಲಿಸಿದ ಭಾರ್ಗವ ರಾಮನೂ ಅಲ್ಲ ಸೀತೆಯ ಕೈ ಹಿಡಿದು ವನವಾಸ ಕಂಡ ರಘುವೀರನೂ ಅಲ್ಲ ಮತ್ತೆ ಯಾರು ಮೈಸೂರಲ್ಲಿ ಮೆರೆದಾಡಿ ವರ್ಣದಲ್ಲಿ ಕಾದಾಡಿ ಬಾದಾಮಿಯ ಅನೇಕ ರಂಗ ಗೆದ್ದ ಕಲಿಯುಗ ರಾಮ ಅಂದರೆ ನನ್ನ ರಾಮಾಯಣ ರಾಮಿವ ಓಲ್ ಬಿಡ್ರಿ ನಮ್ಮ ಅಪ್ಪನ ಮೀರ್ಸುವಂಗದಿ ಅಂದಂಗ ಹಾಕ್ಬಿಡ್ ನೀನೇ ಆಗಲ್ಲ ಅದಕ್ಕೆ ನೀ ಸಾಥ್ ಕೊಟ್ರ ಈ ರಾಮರತ್ನ ಒಂದಾಗಿ ಪ್ರಯತ್ನ ಕೈ ಹಿಡಿದ ನಿಮ್ಮಪ್ಪನ ಕಂಕಿಸ್ತೀನಿ ಮಾಡಿಯರ ಮೇಲೆ ಚಿನ್ನ ಯಾರು ಬೇಡ ಅಂದ್ರು ನನ್ನ ರಾಜ ಇಷ್ಟೆಲ್ಲ ಹೇಳ್ತಿ ಅಂದ್ರ ಹೊಡಿ ಕೈ ಹಿಡಿದು ಹಾಡಿ ಕುಣಿ ಅಡಿಯೋದ ಮದುವೆ ಬರದಾಳ ಹುಡುಗಿ ಜಾತ್ರೆಗೆ ಬರದಾಳ ಕಣ್ಣು ಹೊಡಿದಾಳ ಹುಡುಗಿ ಕೈ ಮಾಡಿ ಕರೆದಾಳ ಕಣ್ಣು ಹೊಡಿದಾಳ ಹುಡುಗಿ ಕೈ ಮಾಡಿ ಕರೆದಾಳ
ಸಲಬಿಲ್ಲ ಗಲ್ಲನ ಕೊಟ್ಟದ ನಾವಿಲ್ಲ ಅಶ್ವಿನ ಸಲಬಿಲ್ಲ ಗಲ್ಲನ ಕೊಟ್ಟದ ನಾವಿಲ್ಲ ಹಾಗಿರುವಾಗಲ್ಲ ಮಗಮಗದೆ ಹೊಲಬಲ್ಲ ಹಾಗಿರುವಾಗಲ್ಲ ಮಗಮಗದೆ ಹೊಲಬಲ್ಲ ಮಳೆಗೆ ಬರದಾಳ ಹುಡುಗಿ ನನಗೆ ಬರದಾಳ ಕಣ್ಣು ಹೊಡಿದಾಳ ಹುಡುಗಿ ಕೈ ಮಾಡಿ ಕರೆದಾಳ ಕಣ್ಣು ಹೊಡಿದಾಳ ಹುಡುಗಿ ಕೈ ಮಾಡಿ ಕರೆದಾಳ ಮೆಂಬರ್ ಸಾಹೇಬ್ರ ನಮ್ಗೆ ಆಶೀರ್ವಾದ ಮಾಡಬಿಟ್ಟಂಗಾದ್ರಲ್ಲ. ಇದು ಆಶೀರ್ವಾದ ಅಲ್ಲಲೇ ಬಂಡ, ಇದ ನಮ್ದು ಹೊಟ್ಟಿ ಉರಿ ನಾಯಿ ಕೈ ಹಿಡ್ಕೊಂಡ್ರ ನಿನಗೆ ಯಾಕಪ್ಪ ಹೊಟ್ಟಿದ್ರಿ? ಇದ ನಂದು ಕಬಾಬ್ ಲೇ ಅಪ್ಪ, ಅಲ್ಲಿ ಕಲ್ಯಾಣಿ ಗೇಟ್ ಹತ್ರ ಇಟ್ಟಿದ್ದೆ ಕಷ್ಟೋದಡದ ನಾಯಿ ಕಬಾಡ್ನಾಗ ನಂದು ಇಟ್ಟೇ ಬಿಟ್ಟಿನಿ. ರತ್ನ ಈ ಕಡೆ ಹೊಳ. ಯಾಕ ರತ್ನ ಏನಿದು ಮೋಸ? ಇದು ಮೋಸ ಅಲ್ಲ, ಈ ಜಗತ್ತಿನ ನಡೀತಾ ಇದೇ ಐತಿ ಲೋಕದ ರೂಢಿ. ನನಗಾಗ ನಿನ್ನ ನೋಡಿ ಭೀತಿ, ಇಂದ ಕಡೆ ತಿರ್ಗ್ಸ ನಿನ್ನ ಮೋತಿ, ಇವದನ್ನ ಕರೆ ಮಾರಿ ಕೋತಿ, ಇವನಿಗೆ ಹಂಗ್ ಮನಸ್ಸು ಸೋತಿ. ಯಾಕಲೇ ಸತ್ಕೊಳ್ಳೆ ಸಾಂಬಾರ ಯಾಕಲೇ ರಾಮ ಹೊಳೆ ಹೆಂಗ್ ಕಚ್ಚಾಡ್ತಾವ ಯಾರು ಹೆಣ್ಮಕ್ಳು ಕೂಡ ನಾವು ಜಗಳ ಮಾಡಿ ಅಲ್ಲ ಈ ನಮ್ಮನೆ ಯಾಕೆ ಜಗಳ ಮಾಡಕ್ ಹೋಗಿರಿ? ಇಬ್ರು ಜಗಳ ಹಚ್ಬೇಕಂತ ಮಾಡಿಲ್ಲ, ಇದೆಲ್ಲ ಈ ಸದ್ಯ ಫ್ರೆಂಡ್ಸ್ ಇದ್ದಂಗ ಚಲೋ ಮಾಡು. ಹಾಕು ಎಬ್ಬಿಸವು. ನಮ್ಮ ತಾಟದ ಹುಡುಗರ ಇಂದಿಗೆ ಕಲ್ಲು ಹೋಗಿದಾರ.
ಹಗುರಾತ್ರಿ ನೆನೆದ ಗೆಳೆಯಾವೋ ನಿನಗನಸೋ ಹಗುರಾತ್ರಿ ನೆನೆದ ಗೆಳೆಯಾವೋ ನಿನಗನಸೋ ಎದುರಿಗೆ ಜೀವನವೇ ಅದನೈವೇ ಸುಮಧುರ ಜ್ಯೋತಿ ಇಟ್ಟುಗೋರ ಏನಮ್ಮ ಇಲ್ಲಿ ಕಡಲು ಹೊರತಾರ ಯಾರು ನಮ್ಮ ತಾಣದ ಹುಡುಗರ ನಿನ್ನ ಕೂಡ ಕಬಡ್ಡಿ ಆಡ್ತಾರ ಇಲ್ಲಿ ಕಡಲು ಹರಿದಾರ ಯಾರು ನಮ್ಮ ನಾಟಕ ಹುಡುಗರ ಏನ್ ಮಾಡ್ತಾರ ನಿನ್ನ ಕೂಡ ಕಿಡಿಕಿಡಿ ಆಡ್ತಾರ ನೋಡ್ರಿ ಮೂರು ಮಂದಿ ಪಿಕ್ಚರ್ ಹೋಗೋಣ ನೋಡ್ರಿ ನಡಿ ಹೋಗೋಣ ನಡಿ ನೀವಾಗ ಬರ್ತಾನೆ ಇಲ್ಲಿ ಶ್ರೀಮಾನ್ ಎಂ ಎಲ್ ಎ ಗೌರಿಗೆ ಶ್ರೀಮಾನ್ ಎಂ ಎಲ್ ಎ ಗೌರಿಗೆ ಸೂಳಿ ಮಾಡಿದ ಎಂ ಎಲ್ ಸೀತಾಪತಿ ಆ ಶಶಿಯ ಕಿವಿಯಲ್ಲಿ ಉಳಿದ ನಿನ್ನ ಪ್ಲಾನ್ ಏನಾಯ್ತು ಫುಲ್ ಸಕ್ಸಸ್ ಆಗಿಬಿಟ್ಟದ ನೋಡ್ರಿ ನಾವು ಹೇಳಿ ಕಳಿಸಿದ ಅಡ್ಡ ತಡ ಮನೆಗೆ ಹೋದ್ಕೊಳ್ಳ ಬೆಂಕಿ ಹಾಕಿ ದಗ 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 ಹಾಕಿ ಉರಿಯಾಕತ್ತೈತಂದ್ರಿ ಎಷ್ಟು ಮಂದಿ ಲಾಸ್ಟ್ ನಮ್ ಕುಂಡು ಶಿವಪ್ಪ ಬಂದು ನೀರು ಹಾಕಿದ್ರು ಹಾಗೆ ಕಾಳಜಿ ಉರಿಯಾಕತ್ತೈತಂದ್ರೆ ಹತ್ತಿ ಉರಿಯಲೇಬೇಕು ಸೀತಾಪತಿ ಬೆಂಕಿ ಹತ್ತಿ ಉರಿಯಲೇಬೇಕು ಅಂದು ಆ ಬೀರ ನನಗೆ ಮಾತನಾಡಿದ್ದು ನೋಡಿದರೆ ಅವನನ್ನ ಜೀವಂತವಾಗಿ ಸುಡಬೇಕು ಅಂದಾಗ ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ಆರುತ್ತದೆ ನಿಮ್ಮ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ಆರಬೇಕಾದರೆ ಈಗಲಾದರೂ ಹೇಳಿ ತೀರ್ಮಾನವೇ ನನ್ನ ತೀರ್ಮಾನ ವೀರನಾದರೂ ಸರಿ ಅವರನ್ನು ದರದರನೆ ತಂದು ನಿಮ್ಮ ಈ ಪವಿತ್ರ ಪಾದಕ್ಕೆ ಕಡಿದು ಹಾಕುವ
ಎಂಬುದೇ ನನ್ನ ಕೆಲಸ. ನೀನ್ ಯಾಕೆ ಕೈ ಕಡೆ ಹೊಲಸು ಮಾಡ್ಕೊಂತಿದೆ? ಅದ ತನ್ನಟಿ ತಾನ ಹತ್ತಿ ಕುರಿಯಾಕತ್ತೈತಿ ಬೆಂಕಿನ. ಇನ್ನು ಮುಂದೆನ್ನುವ ಮಾತು ಬಿಟ್ಟು ಬಿಡು ಸೀತಾಪತಿ. ಈ ವೀರನಗೌಡ ಕಣ್ಣು ಇಟ್ಟ ಅಂದ ಮೇಲೆ ತೀರಬೇಕು. ಒಬ್ಬ ಅನಾಥ ನಿನ್ನ ಮಗ ಬೀರ ನನಗೆ ಎದುರಾಗಿ ನಿಂತು ನನ್ನ ಭೂಸ್ವಾಧೀನಕ್ಕೆ ಅಡ್ಡಿಯಾಗಿದ್ದಾನೆಂದರೆ ಅವನು ಎತ್ತರದ ಮಾಮರ, ಎತ್ತರದ ಕೋಗಿಲೆ. ಆ ಹಾಡುವ ಕೋಗಿಲ ಕಂಠವನ್ನು ಕತ್ತರಿಸಿದಾಗ ನನ್ನ ಮನಸ್ಸಿಗೆ ಶಾಂತಿ. ನಾನು ಒಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ಸದನವೇ ನಡುಗುತ್ತದೆ. ನಾನೊಂದು ಸಲ ರಸ್ತೆಯಲ್ಲಿ ನಡೆದರೆ ಗಂಡು ಹೆಣ್ಣು ಕುಲವೇ ಸರಿದಿ ಸಾಲಿಗೆ ನಿಂತು ಮುಗಿದು ಹಿಂದೆ ಸರಿಯುತ್ತಾರೆ. ಅಂದಾಗ ಸೀತಾ ಆ ಶಶಿಯಿಂದ ಬೇಗ ಹಾಕಿಸೋ ಕೋತ. ಅವ ರೆಡಿನಾಗಲ್ರಿ. ನೀವ ನಿಮ್ ತಂಗಿ ನಾವು ವಾಪಸ್ ತಯಾರಿಲ್ಲ. ಇಲ್ಲ ಅಂದ್ರ ಇಷ್ಟೊತ್ತಿಗೆ ಲಾಯಕ್ನಾಗ ವೀಕ್ನಾಗ ಹತ್ತ ಬಿಡ್ತಿದ್ದ ಸರ್ಕಲ್. ಹೌದು, ಅದೇ ಇನ್ನು ತಡ ಮಾಡಬಾರದು. ಈ ಕೆಲಸನ ಇವತ್ತೇ ಮಾಡ್ತೀನಿ. ನೀವು ಆ ಕೆಲಸ ಇವತ್ತು ಮಾಡಿದ್ರೆ ಆ ಶೇಷನ ಇವ ನಾನೇ ಕರೆತರ್ತೀನಿ ಗೌಡ್ರೆ. ಶಿಸ್ತಾಗಿ ಸಂಗೀತ ಕರೆಸಿ ಊದ ಬಿಡನ ತುತ್ತೂರಿ ಹತ್ತತಿ ಬೆಂಕಿ ಇಬ್ಬರ ಇರಬೇಕು ನಿನ್ನಂತ ಕಳ್ಳನರಿ. ಅದರಿ ಗೌಡ್ರ ಈ ಸೀತಾಪತಿಯ ಚಪಲತೆ. ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾರೆ ಈ ಪ್ರಕೃತಿಯ ಸೌಂದರ್ಯ. ಹಿಂದಿನ ಕಾಲದ ರಾಜ ಮಹಾರಾಜರ ಈ ಭಾವಚಿತ್ರವನ್ನು ನಿರ್ಮಿಸಿದ ಕಲೆಕಾರ ಎಂತ ಚತುರ. ಏನಿವರ ಮೈ ಮಾಟ, ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಇವಳ ಮೈ ಮಾಟ. ಈ ಪುಷ್ಪದ ಮಕರಂದವನ್ನು ತುಂಬಿ ಬಂದು ಹೀರಲು ನಾನಿವಳ ಸೌಂದರ್ಯದ
ಸುಗಂಧವನ್ನು ಹೀರಲು ಉತ್ಸುಕನಾಗಿದ್ದೇನೆ. ಶ್ರೀಗಂಧದ ಬೊಂಬೆಯ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿಯೊಂದು ಅಂಗಕ್ಕೂ ಮುತ್ತಿಗೆ ಇವಳ ತುಡಿಕಚ್ಚಿ ಅಮೃತ ಹೀರುವುದೇ ನನ್ನ ಬಯಕೆ. ಇವಳು ವೀರನ ಗೌಡನ ತಂಗಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅವರೇ, ಯಾರವರು? ಆಹಾ, ಹೆದರಬೇಡ, ನಾನು ನಿಮ್ಮ ಅಣ್ಣನ ಆತ್ಮೀಯ ಸ್ನೇಹಿತ ತಾವೇಕೆ ಇಲ್ಲಿವರೆಗೆ ಬಂದಿದ್ದೀರಾ? ನಿತ್ಯ ರಕ್ಷಣೆಯ ಪಂಜರದಲ್ಲಿರಬೇಕಾದ ಅರಗಿಣಿ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ. ಪಾಪ ಇಲ್ಲಿ ಅದಕ್ಕೆ ಯಾವುದಾದರೂ ದುಂಬಿ ಬಂದು ಚುಂಬಿಸಿ ಬಿಡುತ್ತದೆ ಎಂದು ನಾನೇ ಓಡಿ ಬಂದು ನಿನ್ನ ರಕ್ಷಣೆಗೆ ಧಾವಿಸಿ ಬಂದೆ. ನೀನು ರಕ್ಷಣೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾವು ಇಲ್ಲಿಂದ ಹೋಗ್ಬೋದು. ಎಂದು ನೀನು ಕನಕಾಪುರಕ್ಕೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಲಕ್ಷ್ಮಿ, ಮದುವೆ ಎಂಬ ಮತ್ತನ್ನು ನಿನ್ನ ಮನದಲ್ಲಿ ತುಂಬಿ ಮುತ್ತಾಡಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ಕಾಮರಾಜನ ತಾರಸ್ಥಾನ. ನಾನು ಕಣ್ಣಿಟ್ಟಿರುವ ಕನ್ಯಾಮಣಿಗಳು ತಪ್ಪಿಸಿಕೊಂಡಿಲ್ಲ. ತಪ್ಪಿಸಿಕೊಳ್ಳುವ ಕನ್ಯಾಮಣಿಗಳು ಇನ್ನು ಈ ಭೂಮಿ ಮೇಲೆ ಹುಟ್ಟೇ ಇಲ್ಲ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದರೆ ಬೆನ್ನು ಹತ್ತಿ ಬಿಟ್ಟವರಲ್ಲ ಈ ಕನಕಾಪುರದ ಕಾಮರಾಜ. ನಾನು ಇಲ್ಲಿಂದ ಹಾಗೆ ಹತ್ತು ಹಗಲು ಬಂದಿಲ್ಲ ಲಕ್ಷ್ಮಿ. ಬಹಳ ದಿನಗಳಿಂದ ಕಾಯ್ದು ಕುಳಿತ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬಂದಿರುವೆ. ನನ್ನ ಹುಚ್ಚ, ನನ್ನ ನೀನು ಯಾರಂತ ತಿಳ್ಕೊಡ್ತೀಯ? ನಾನು ಈ ಊರಿನ ವೀರೇಗೌಡರ ತಂಗಿ ಇದ್ದೀನಿ. ನೀನು ನನಗೆ ತಾಳಿ ಕಟ್ತೀಯ, ಅದು ಎಲ್ಲ ನನಗೆ ಭ್ರಮೆ ಹಿಡಿದಿರಬೇಕು. ಅನೇಕ ಹೆಣ್ಣನ್ನು ಸೃಷ್ಟಿಸಿ ಪಡೆಯುವಲ್ಲ ಈ ಕಲಾ ಬ್ರಹ್ಮನಿಗೆ ಏ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರ ಮಗಳೇ ಆಗಿರಬಹುದು, ಎಮ್ಮೆಲಿಯ ತಂಗಿಯೇ ಆಗಿರಬಹುದು, ಆದರೆ ಈ ನನ್ನ ಕಾಮ ಪ್ರೇಮದ ಕಟ್ಟಳ ಕಾಯಕ್ಕೆ ಯಾವುದು ಶ್ರಮವಲ್ಲ. ಸುಮ್ಮನೆ ವಿಮುಖಳಾಗಿದೆ. ಈ ವನ ದೇವತೆ ಸಮ್ಮುಖದಲ್ಲಿ ನಾನಿನ್ನ ಸತಿ ಎಂದು ಒಪ್ಪಿಬಿಡು. ನಿನ್ನ ಅದು ಈ ಜನರ ಸಾಧ್ಯವಿಲ್ಲದೆ ನಾಯಕ. ಮಧುರ ಪ್ರೇಮ, ಅದು ಮದುವೆ ಅಂದ್ರೆ ಮಸನಕ್ಕೆ ಸಮಾನ. ಮನಸ್ಸಿಲ್ಲದ